ಅಲ್ಲ ಕಣ್ರತ್ನಿ, ನೀನು ಯಾವ ಕಾಲದಲ್ಲಿ ನೀವು ಏನಾರು ಹೇಳೋದು? ವರ್ಷ 9 ಕಾಲ ಬರೀ ಹಿಂಗೆ ಇರ್ತಿದ್ರಲ್ಲ ನೀವು. ಇಬ್ರು ಹೊರಗಿದ್ರು ಮಾತಾಡ್ಕೊಬಿಟ್ಟಿದ್ದೀರಾ. ಮಾತಾಡ್ಕತ್ತೆ ತಾಳು ವರ್ಷಕ್ಕೊಂದು ಹಬ್ಬ ಬರ್ತದೆ, ಮನೇಲಿ ಬಳೆ ತಂದು ಕೊಟ್ಟವು, ತೋಟ್ಕೊಳ್ಳೋದ ಮಾಡದ ಮುಟ್ಟದ ಅಂತ ಅಂದಿರಾ. ಇದೇನು ನಿಮ್ಮ ಅವಸ್ಥೆ? ಜನ ಏನಂದರು? ಏನಂದ್ರು ಒಯ್ಕೊಂಡು ಅದೇನು ಬಳೆಗೂ ಗೊತ್ತಿಲ್ಲ ನಿಕ್ಕಿಲ್ವಾ? ಅಲ್ಲಿ ನೋಡಿದ್ರೆ ಗಿರ್ಜೆ ದೊಡವ ಬಳೆ ತಂದು ಕೊಟ್ಟು ಕಳ್ಸೋಳೆ, ತೋಟ್ಕೊಳ್ಳಿ ಅಂತ ಅವು ತೋಟ್ಕೊಂಡಿಲ್ಲ. ನಾನು 2 ಡಜನ್ ಬಳೆ ತಂದು ಕೊಟ್ಟಿನಿ, ಅವು ತೋಟ್ಕೊಂಡಿಲ್ಲ. ಏನು ನಿಮ್ಮದು? ಏನು ಏನು ಕತೆ ಹಿಂಗಿದ್ರಿಲ್ಲ? ನಿಮ್ಗೇನು ಗೊತ್ತಾಯ್ತಿರೋ ನಿಮಗೆ? ಇದೊಂದು ಸೀರೆ ಸೀಸ್ಕೊಂಡು ನಿಂತ್ಕೊಬಿಟ್ರೆ ಯಾವುದೂ ಇಲ್ಲ ನಿಮಗೆ. ಮೀರಮ್ಮ ಬುದಿಸು ಬೊಯ್ಯುವಂತೆ ನೀನು. ನಾ ಬಳೆ ತೊಟ್ಕೊಂಡು ಸಿಂಗಾರ ಬಂಗಾರ ಮಾಡ್ಕೊಂಡು ಕೂತ್ಕೊಬಿಟ್ಟು ಕೆಲಸ ಮಾಡೋರು ಯಾರು? ಯಾರಮ್ಮ ಕೆಲಸ ಮಾಡೋರು? ಕೆಲಸ ಮಾಡ್ಬೇಕು ತಾನೆ ನಾವು ಕತ್ತೆಗಳಂಗೆ. ನಾವು ಏನು ಹಣೆಗಿಕ್ಕೊಂಡು ತಲೆ ಬಚ್ಕೊಂಡು ಬಳೆ ತೊಟ್ಕೊಂಡು ಕೂತ್ಕೊಬಿಟ್ರೆ ಮಾಡೋರು ಇದ್ದಾರೆ ನಮಗೆ ಮಾಡಿಕವರು. ಅಯ್ಯೋ 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 ಅಯ್ಯೋ, ಏನು ಕಡ್ದಿ ಕಟ್ಟೆ ಆಗ್ತಾ ಇದ್ರಲ್ಲ ಕಡ್ದಿ. ಇವೇನು ಮಾಡಿದಿರ ಕೆಲಸವ? ನಾನು ಇವನ್ನೆಲ್ಲ ಮಾಡೇ ಇಲ್ವಾ? ಮಟ್ಟೆ ಇಲ್ವಾ? ನಾನು ಒಬ್ಳೆಯ ಗೌರಿ ಹಬ್ಬ ಬತ್ತು ಅಂದರೆ ನಾನು ಒಬ್ಳೆಯ ಮನೆ ತರ್ಸ್ಕೊಂಡು ಗುಡಿಸ್ಕೊಂಡು ಮುಖ ಮೆತ್ಕೊಂಡು ಸುಣ್ಣ ತುಂಬ್ಕೊಂಡು ಗೋಡೆಗಳಿಗೆ ಈಗ ತೊಳ್ಕೊಬಿಡ್ತಿದ್ದೀರಿ. ಸುಣ್ಣ ತುಂಬ್ಕೊಂಡು ಸೌದೆ ಕಂಡ್ರೆ ಮೀ ಸೌದೆ ಅವನು ನೆಟಕ್ಕೆ ತಂದು ಕೊಡಲ್ಲ ಆ ಮುದಿ ನನ್ನ ಮಗ. ಆಗ ಅವನಿಗೆ ಬಡ್ಕೊಂಡು ತಲೆ ಕೆಚ್ಕೊಂಡು ತಂದು ಮನೆ ಇಲ್ಲಿ ಹೊಗೆ ಒಟ್ಟುರೆ ಮನೆ ಸುತ್ತಮುತ್ತ ಹಂಚು ಸಂದಿಗಳೆಲ್ಲ ಹೊಗೆ ಕಡೆಯೋದು ಗೊತ್ತಾ? ಹಂಗೆ ನಾವು ಮಾಡ್ಕೊಂಡು ಗೌರಿ ಹಬ್ಬ ಮಾಡ್ತಿರ್ತಿಲ್ವಾ? ಈಗ ಪಟಕ್ ಅನಿಸ್ತಿದ್ರಿ, ಗ್ಯಾಸ್ ಹತ್ಕೊತದೆ, ಗುಯ್ ಅನ್ಸ್ಬಿಡ್ತಿದ್ರಿ, ಮಿಕ್ಸಿ ಬರ್ತದೆ, ಕೂ ಅನ್ಸ್ಬಿಟ್ರೆ ಅನ್ನ ಆಯ್ತದೆ. ಹಂಗಾಗ ಅಯ್ಯೋ ಅಯ್ಯೋ ಅಯ್ಯೋ, ಏನು ಮಾಡಬಾರ್ದು ಕೆಲಸ ಮಾಡ್ತೀನಿ ಅಂತ ಹಿಂಗೆ ಹಳ್ಳ ಹೇಳ್ತಿದ್ರಲ್ಲ ನೀವು ಗೋಳು ಅಂತ. ಏನು ಮಾಡ್ದಿರ ಕೆಲಸ ಮಾಡಾರ? ಬಳೆ ತೊಟ್ಕೊಬೇಡ ಅಂದಿತ್ತ? ಬಳೆ ತೊಟ್ಕೊಳ್ದೇ ಸಾವಿಗೆ ಹೊತ್ತು ಅಂತ ಅಂದ್ವ ನಾವು? ಏನು ಕಲ್ತಿದ್ದೀರೋ ನಿಮ್ಮ ಹತ್ರ ಆಗಲ್ಲ. ಇವು ಅಮ್ಮ ಯಾಕಂಗಡಳು ಒಟ ಒಟ ಅಂತಾಳೆ ಅಂತ ಅಂತಾಳೆ ನಿಮ್ಮ ಅತ್ತೆ. ಅಯ್ಯೋ ಅವ್ಳು ಸೊಸೆ ಇಷ್ಟ ಅವಳು ಇಷ್ಟ, ನಾವೇನು ಮಾಡೋದ? ನಾವೇನು ಮಾಡೋಕ್ಕಿಲ್ಲ. ಏನು ಸಾವಿಗೆ ಹೊತ್ತಕ್ಕೆ ಇನ್ನೊಂದಿಬ್ರು ಕೂತ್ಕೊಳ್ಳಿ. ಯಾಕೆ ಸುಮ್ಮನೆ ಕೂತ್ಕೊಳ್ಳಿ? ಅವರು ತೋಟಕತ್ತಾರೆ ಕತೆ. ಸಾವಿಗೆ ಹೊತ್ತಿದ್ರೆ ಬಳೆ ಹೊಡೆದೈತೆ ಅಂದ್ಬಿಟ್ಟು ತೋಟಕಲ್ದಾನೆ ಕೂತಾರೆ ಕತೆ. ನೀನು ಅವ್ರಿಗಿಂತ ಹೆಚ್ಚಾಯ್ತಿದಿ. ಮತ್ತೆ ಬಳೆ ಒಳ್ಳೆ ಚೆನ್ನಾಗಬೇಕನ್ನತ್ತೆ ಎಲ್ಲಿ ತಗೊಂಡತ್ತೆ? ಇರ್ಗೆ ಕೊಟ್ಟು ಕಳಿಸಿದ್ಲು. ಇನ್ನು ತೋಟಕಲ್ದೆ ಹೋದ್ರೆ ತೋಟಕಳ್ನಿಲ್ವಲ್ಲ ಮಾಡ್ನಿಲ್ವಲ್ಲ ಅಂತಾರಲ್ಲ, ಅದು ತೋಟಕೊಂಡಿವ್ನಿ. ಮುತ್ತೈದೆ ಬೆಳೆಯ ಬೇಡ ಅನ್ಬೇಕಲ್ಲ ಅಂತ. ಇನ್ನು ನಾವು ಕೊಟ್ಟದ್ದು ಅವಳು ತೋಟಕಬೇಕಲ್ಲ, ಇನ್ನೊಂದು ತೋಟಕೊಳ್ಳೋಕ್ಕಿಲ್ಲ ಅಂತಾಳಲ್ಲ, ಅದಕ್ಕೆ ನಿಮಗೂ ಕೊಟ್ಟವಳಕತ್ತೆ. ಹೋಗಿ ನೀವು ತೋಟಕೊಳ್ಳಿ. ಮತ್ತೆ ನಾ ಸಾವಿಗೆನೆಲ್ಲ ಹೊತ್ತದ ಮೇಲೆ ನಾನು ಏನು ಮಾಡೋಕ್ಕಿಲ್ಲ. ನಾನು ಇನ್ನು ಸೀರೆ ಉಟ್ಕೊಂಡು ರೆಡಿ ಆಗಬೇಕು. ಇನ್ನೇನು ಕೆಲಸ? ಹೋಗು, ಸಣ್ಣ ಪುಟ್ಟದ ಮಾಲ ಮಾಡ್ಕೊಳ್ತಾಳಂತೆ. ಹಬ್ಬದ ದಿವಸ ಎಂತ ಕೆಲಸ ಮಾಡಾಳು? ಹಬ್ಬಕ್ಕೆ ಹೋಗಿಲ್ವಾ? ದೂರಕ್ಕೆ ಮದುವೆ ಮಾಡಿದ್ರೆ ಹೋಗಿ ಅವ್ರ ಅಪ್ಪ ಮನೆ ಕರ್ಕೊಂಡ್ಬಂದ್ಬಿಡ್ತಿದ್ದ ನೀನು? ಏನೋ ಬಳೆ ಕೊಡಕತ್ತಾಳ ನೀನು ಬಂದದೆ ಇಲ್ಲೇ ನಿಲ್ಸ್ಕೊಂಡು ಅವ್ರ ಮನೆಗೆ ಹೋಯ್ತಾಳೆ. ಅವ್ವ ಉಣ್ಕೊಂಡು ತಿನ್ಕೊಂಡು ಮಲ ಹೋಗು, ಪೂಜೆ ಪುಸ್ತಕ ಐತೆ. ಯಾಕೆ ಈಗಲೇ ಓದಿಯೇ? ಸಾವಿ ತಿನ್ಕೊಂಡು ಹೋಗುವಿರು. ಆತೆ ಇನ್ನು ಕಾಯಲ್ಲಿ ಮಾಡಿಲ್ಲ, ಎಳ್ಳುರ್ದಿ ಬೆಲ್ಲಕ್ಕೆ ಹಿಡ್ದಿಲ್ಲ. ಈಗ ಏನು ಮಾಡೋಕ್ಕೆ? ಮೊದಲು ನಾವು ಇಟ್ಟೆಲ್ಲ ಆರೋಗ್ಬಿಟ್ರೆ ನೈಸಾಗಿ ಬರೋಕಿಲ್ಲ ಅಂದ್ಬಿಟ್ಟು ಮೊದಲು ಸಾವಿ ಹೊತ್ತು ಮಾಡ್ಬಿಡೋದ, ಆಮೇಲೆ ಬಿಸಿ ಬಿಸಿ ಮಾಡ್ಕೊಳ್ಳೋದಂತ ಇವಿ. ಈಗಲೇ ಮಾಡವ, ಆಮೇಲೆ ಬಂದ್ರಾಕಿಲ್ವ? ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಗೋಡ್ರಿ ಚಂದವ. ಅಯ್ಯೋ ತಿನ್ಕೊಂಡೆ ಹೋಯ್ತಾಳೆ ತಗೋ. ಬಸ್ ಹೊಂಟದ? ಬಸ್ ಹೊಂಟದ ಅಂತ ಅಂದ್ವಾ? ತಿನ್ಕಡೆ ಹೋಗು ಸುಮ್ಮನೆ. ಈ ಮುತ್ಕಿ ಯಾಕ ಹಂಗೆ ಆಡೋಳ ಒಟ್ಟ 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 ಅಂತ. ಕೆಲಸ ಮಾಡಕ್ಕೆ ಕೊಡಿಕಿಲ್ಲ, ಮುಟ್ಟ ಕೊಡಿಕಿಲ್ಲ. ಒಂದು ಬುದ್ಧಿ ಹೇಳಿ ಕೆಲಸ ಕಲ್ತ್ಕೊಂತ ಹೇಳೋದು ಕಂಡೇನಿ. ನಾನು ಹಿರಿ ಸೊಸೆನ ಗೋಳಿ ಕತ್ತಾಳೆ ನೋಡು. ಸುಮ್ ಕುಂತಾಳೆ, ಮಾತಾಡಂಗೂ ಇಲ್ಲ ಬಿಡಂಗೂ ಇಲ್ಲ ನನ್ನ ಕತೆ. ಇಬ್ರು ಗುಟ್ಟು ಗೂಳಿ ಹಂಗೆ ಕುಂತವ್ರೆ. ಅಲ್ಲ ಬರೀ ಮಾತಾಡ್ತಾಳಲ್ಲ, ಮಗಳಿಗೆ ಒಂದು ಕೆಲಸ ಕಲಿಸಿದಾಳೆ, ಯಾವ ಕೆಲಸವಿಲ್ಲ ಕೆಮ್ಮುವಿಲ್ಲ. ಏನೋ ನನ್ನ ಮನೆಗೆ ಬಂದು ಬಲ್ದಮ್ಗಳಿಗೆ ಬಂದ್ಲೇನೋ ಬಚಾವಾದ್ಲು. ಬೇರೆಯವ್ರ ಮನೆಗೆ ಹೋಗಿದ್ರಂತೂ ಜುಟ್ಟು ಕೂದು ಕೈ ಕೊಟ್ಟು ಕಳಿಸೋರು. ಆ ಜುಟ್ಟು ಇಲ್ಲ ಕೂದಾಕತ್ತೆ. ಎಲ್ಲ ಬುದ್ಧಿವಂತ, ಇದಕ್ಕೆಲ್ಲ ಬುದ್ಧಿವಂತೆ ಕೇಳಿಸ್ಬಿಡ್ತದೆ ಇದೆಲ್ಲ. ಲಕ್ಷ್ಮಿ ಅಟ್ಲ ಮೇಲೆ ಎಳ್ಳಿದ್ವೆಲ್ಲ ತಗೊಂಡು ಹೊನ್ಕಂಡ ಚೆನ್ನಾಗಿ ಮಾತಾಡ್ತಿದ್ರಿ ಬಿಡಿ. ಏನಾರೇ ಆಗಲಿ ಇನ್ನು ಮನೆಯಲ್ಲೇ ಕೂತಿದ್ದಾನ. ತೊಳೆದು ಒಣಗಾಕಿ ಹಿಡ್ದು ಎಲ್ಲಾನು ಮಾಡಿ ಮಡಿಕೀವಿ. ಇನ್ನೇನಂತಂದ್ರೆ ಹುರ್ಕೊಂಡು ಬೆಲ್ಲ ಹಾಕೊಂಡು ಇಟ್ಕೊಳ್ಳೋದು ಅಷ್ಟೇ, ಇನ್ನೇನು ಬಿಡ. ಕಾಯೆಲ್ಲ ಒಂಚೂರು ಜಾಸ್ತಿ ಮಾಡು, ಗಿರ್ಜುಂಗು ತಗೊಂಡೋಗ್ತೀನಿ. ತಗೊಂಡೋಗಿರಿ, ತಕೊಳ್ಳಿ, ಬೇಡ ಅನ್ನ ತಗೊಂಡೋಗಿರಿ. ರತ್ನಿ ಏನತ್ತೆ? ಅದೇ ನಿಮ್ಮ ಮನೇಲಿ ನಿಮ್ಮ ಅವ್ವ ಬತ್ತೀನಿ ಅಂದಿತ್ತಂತಲ್ಲ, ರೆಡಿ ಆಗ್ಬಿಡು. ಉಣ್ಕೊಂಡು ತಿನ್ಕೊಂಡು ಹೋಗ್ಬಿಟ್ಟು 4 ದಿನ ಇದ್ದು ನಿಮ್ಗೆ ಬನ್ನಿ. ಚೆನ್ನಾಗಿ ಹೇಳ್ತಿದೆಯಲ್ಲ. ಮನೇಲಿ ಯಾರು ಮಾಡೋರು? ಇಬ್ರು ಹೋದ್ರೆ ಒಬ್ಳು ಕಳಿಸು, ಇನ್ನೊಬ್ಳು ಏನು ಕಳಿಸಿದ್ರಾಯ್ತು. ಇಬ್ರು ಕಳಿಸ್ಬಿಟ್ರೆ ಇಲ್ಲಿ ಮನೇಲಿ ಯಾರು ಮಾಡೋರು ಮಟರು? ಯಾಕೆ ಅದ್ಯಾಕಂಗಂತೀರಿ? ಚೆನ್ನಾಗಿ ಮಾತಾಡ್ತಿದ್ರಿ ಬಿಡಿ. ಮಾಲನ್ಗೆ ಹತ್ರದಲ್ಲೇ ಅಪ್ಪನ ಮನೆ ಇದೆ, ಹೋಗ್ಬಿಟ್ಟು ಬತ್ತಾಳೆ. ಪಾಪ ಇವ್ರಿಗೆ ಏನು ಮಾಡೋರು? ಪಾಪ ಮಾಲ್ನಾಗೆ ತಾನೆ ಇವರು ಹೆಣ್ಮಕ್ಳು, ಅವ್ರಿಗೆ ಅಪ್ಪನ ಮನೆ ಅಂದ್ರೆ ಆಸೆ ಆಗಿಕ್ಕಿಲ್ವಾ? ಹೋಗ್ಬಿಟ್ಟು ಬರ್ಲಿ ತಕ. ಅಲ್ಲೇ ಅವ್ವ ಇಬ್ರು ಹೋಗ್ಬಿಟ್ಟು ಬನ್ನಿ. ನಿಮ್ಮ ಯಾರು ನಿಮ್ಮ ಅಣ್ಣ ಬಂದನ ಕರ್ಕೋಕೆ? ಬರೀಕ್ಲಕನತ್ತೆ, ಅದೇ ನಿಮ್ಮ ಮಗನ್ನೇ ಕರ್ಕೋಗೋದಂತ. 200 ರೂಪಾಯಿ ಕೊಡ್ತೀನಿ ಖರ್ಚಿಗೆ. ನಿಮ್ಗೆ ಹೆಂಗೋ ಫ್ರೀ ಬಸ್ ಅಲ್ವಾ? ಅವ್ರಿಗೆ 200 ರೂಪಾಯಿ ಕೊಡ್ತೀನಿ, ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ. ಹೋಗ್ಬಿಟ್ಟು ಬನ್ನಿ ಉಣ್ಕೊಂಡು ತಿನ್ಕೊಂಡು. ಗಣತೆ ಸರಿ ಕಣತೆ, ಎಷ್ಟು ಒಳ್ಳೆ ಬುದ್ಧಿ ಕಲ್ತ್ಕೊತು. ಅಮ್ಮ ನಾನು ಹೋಯ್ತೀನಿ, ನನ್ನ ಗಂಡನ್ನು ಕರ್ಕೊಂಡು. ನಂಗೂ 100 ರೂಪಾಯಿ ಕೊಡಿ, ನಾನು ಹೋಯ್ತೀನಿ. ನಂಗೆ 100 ರೂಪಾಯಿ ತಾಕೋಕತ್ತೆ ಕೊಡಿ. ಯಾಕವ ನಿಂಗೆ 100 ರೂಪಾಯಿ? ಕಾಲೇಜ್ ಕಳೆದ್ರೆ ನಿಮ್ಮ ಮನೆ ಸಿಗ್ತದೆ, ಕಾಲೇಜ್ ಕಳೆದ್ರೆ ನಮ್ಮ ಮನೆ ಸಿಗ್ತದೆ. ನಿಮ್ಗೆ ಯಾಕೆ 100 ರೂಪಾಯಿ? 100 ರೂಪಾಯಿಲಿ ಏನಿಲ್ಲ ಕಟ್ಬಿಡು, ಖರ್ಚಿಲ್ಲ ಕತೆ. ನಿಮ್ಮ ಅಮ್ಮ ಅದಕ್ಕೆ ತಾನೆ ಮುತ್ತಿ ಮುದ್ದೆ ಮಾಡ್ಕೊಂಡಿರೋದು. ಇವತ್ತು ಹೋಗ್ಬಿಟ್ಟು ಅದೇನೋ ತಿನ್ಕೊಂಡು ಉಣ್ಕೊಂಡು ಹೋಗ್ಬಿಟ್ಟು ಅಡಿಕೆ ಎದ್ದು ಬಂದ್ಬಿಡು. ಅದಕ್ಕೆ ನನ್ನ ಮಗಳು ಅಲ್ಲೂ ಇರಲಿ ಇಲ್ಲೂ ಇರಲಿ, ಅಲ್ಲೇ ಇರಬೇಕು ಇಲ್ಲೇ ಇರ್ಬೇಕಂತ ರೂಲ್ಸ್ ಇಲ್ಲ. ನಿಮ್ಮ ಸಸ್ಯನ ಕಳಿಸ್ಬೇಕು ತಾನೇ ನೀನು. ಗೌರಿ ಹಬ್ಬಕ್ಕೆ ಕಳಿಸು.
ಅಯ್ಯೋ ಏನು ಬಿಟ್ಬಿಟ್ಟನ ಏನು ಮಾಡಬಾರ್ದು ಕೆಲಸ ಮಾಡ್ತೀವಿ ಅಂತ ನಾಳೆಗೆ ಮನೇಲಿ ಹಂಗೆ ಮಾಡೋಕೈತೆ ಹೊಸ್ಕೊಂಡು ಹಬ್ಬ ಕಡಲೆಬೇಳೆ ಬೆಲ್ಲ ಮಲ್ಪನೆ ಸೀಟು ಆಮೇಲೆ ಕಡಲೆಬೇಳೆ ಸಾರು ಮಾಡೋಕೈತದೆ ಆಮೇಲೆ ಒಂಚೂರು ಒಳಗಡೆ ಉಯ್ಕೊಳ್ಳೋದ ಹಂಗೆ ಒಂದು ಚಕ್ಕಿಕ್ಲಿ ಮಾಡಿ ಮುಡ್ಬೇಕಾಯ್ತದೆ ಅಕ್ಕಿ ಮಿಲ್ಗೆ ಹಾಕ್ಸಿದೆಯಲ್ಲ ತಕೋ ಕಣತೆ ಸೊಸೆರ್ ನೋಡಿದ್ರೆ ಅವ್ರ ಅಪ್ಪದ್ರ ಮನೆಗೆ ಹೋಯ್ತಾರೆ ಇಲ್ಲಿ ಅವು ಅಡುಗೆ ಮಾಡ್ತಾ ಕೂತ್ಕೊಂಡರು ಯಾರು ಮಾಡೋರು ಇನ್ನಿಲ್ವಾ ಮಾಡು ಆಯ್ತಿಲ್ಲ ತಗೊಳ್ಳಿ ಸೊಸೆರ ಅಪ್ಪದ್ರ ಮನೆ ಕಳಿಸ್ಬಿಟ್ಟು ನಾ ಮಾಡ್ಕೊಂಡು ಚಂದವಾ ಒಳ್ಳೆ ಚೆನ್ನಾಗದೆ ನಿನ್ನ ಕೈಲಿ ಆಗಲ್ಲ ಅಂದ್ರೆ ನಾನು ಮಾಡ್ತೀನಂತೆ ತಲೆ ಕೆಡ್ಸ್ಕೊಬೇಡ ಕಾಯಿ ಪೈ ತುರ್ಸ್ಕೊಡು ನಾನು ಮಾಡ್ಕೊತೀನಿ ಏನು ಗೈನಾರು ಮೈಗಳಾಗ್ಬಿಟ್ಟು ಬೇಡ ಈ ಕತೆ ಇದು ಏನು ವರ್ಷಗಲ ಮಾಡ್ತಿದ್ರ ಅಮ್ಮ ಬಿಟ್ಕೋದಮ್ಮ ನಂಗೆ ಅಮ್ಮ ಮೂದ ಬಿ ತಿಂತೀನಿ ಕಣ್ಣಮ್ಮ ಇದಕ್ಕೆ ನೀ ಕಮ್ಮಿ ಆಗಿಲ್ಲ ಇನ್ನೇ ತಿನ್ಕೊಂಡು ಕೂತ್ಕೊಳ್ಳದೆ ಸಾವಿಗೆಯ ಒತ್ತಿ ಇಟ್ಕೊಂಡು ಹೋಗ್ತದೆ ಅದೇ ಆಟ ಹಿಡ್ಕೊಂಡು ಕೂತಿದ್ದೀರಿ ಒತ್ತಿ ಮಾಲನ್ನು ಒಂದೆರಡು ತಿನ್ಕೊಂಡು ಹೋಗ್ಲಂತೆ ಏನು ನನ್ನ ಮಗಿನ ಹೋಗು ಅಂತಿದ್ಯಲ್ಲ ನೀನು ಸರಿ ಬಿಡಿ ಹೋಗ್ದಾನೆ ಇಲ್ಲೇ ಇರ್ಲಿ ಅಯ್ಯಯ್ಯೋ ಎಷ್ಟು ಚೆನ್ನಾಗಿ ಬರ್ತವೆ ಎಷ್ಟು ದಾದಗಳು ತುಪ್ಪದಗವೆ ನಾನು ತಿಂತೀನಿ ಕಣಪ್ಪ ನಾನು ಮೂದ್ ತಿಂತೀನಿ ತಾಮ್ಗೆ ಮೂದ ಹೋಗು ತಾಯಿ ಹೋಗು ಕಾಯಲ್ ಮಾಡು ಅದೇ ಹಾಕೊಂಡು ಕೂತಿದೀಯೇ ಹೋಗು ಇನ್ನು ಕಾಯಲ್ಲಿ ರೆಡಿ ಆಗಿಟ್ಟಿದ್ದಲ್ಲ ಒತ್ತು ಖಾಲಿ ಮಾಡ್ತಾರಂತೆ ಸುಮ್ಮನಿರಿ ಅವ ಈಗಳಿಗೆ ಒತ್ಕೊಡೋದು ಬೇಡವಾ ಬೇಡಕ್ಕೆ ಒತ್ತಕತ್ತದ ಹತ್ತನೇ ಕತೆ ನೀನುವೇ ಹೋಗು ಹೆಣ್ಣು ಮನೆಗೆ ಹೋಗೋದು ಬೇಡವಾ ಇಲ್ಲೇ ಕುತ್ಕೊಂಡದ ಕೇಳೇವೆ ಕರೆಕಾಯ್ತದಂತೆ ಹತ್ರದಲ್ಲಿ ಮನೆ ಇದೆ ಅಂತ ಗಂಡನ ಮನೆಗೆ ಅಪ್ಪನ ಮನೆಗೆ ತಿರುಗುರು ಜನಗಳು ಏನಂದರು ನಾಚಿಕೆ ಬೇಡವಾ ಬಿದ್ದು ನಮ್ಕು ನಾನು ಎತ್ತಾಗ ತಿನ್ಬೇಕು ಕತೆ ದಾದಗೋಲ ಚೆನ್ನಾಗಿ ಬಂದವೆ ತುಪ್ಪದಾಗ ಬಂದವೆ ನಾನು ತಿನ್ಬಿಟ್ಟು ನಮ್ಮ ಅಪ್ಪಂಗೆ ತಕೊಂಡು ನಮ್ಮ ಅವ್ವಂಗೆ ತಕೊಂಡು ನಮ್ಮ ಅಣ್ಣಂಗೆ ತಕೊಂಡು ಎಲ್ಲರಿಗೂ ತಕೊಂಡು ಹೋಗ್ಬೇಕು ರತ್ನಿ ದೊಡ್ಡ ಮಾಡ್ಬಿಡಕನವ ಜನ ಜಾಸ್ತಿ ನಮ್ಮ ಮನೇಲಿ ಏನಾದ್ರು ಒಂದು ಚಿಕ್ಕ ಕೈಕಿಲ್ಲ ಚಿಕ್ಕವರೇ ಮಾಡ್ಬಿಟ್ಟು ಬಿಟ್ಟು ನಾನು ಒಬ್ಬರು ಕಾಯಲ್ಲಿ ಕಲಿಸ್ಬಿಡ್ತೀನಿ ಅಲ್ವಾ ಒಂಚೂರು ಎಳ್ಳು ಹಿಡಿದು ಮಾಡ್ಬಿಟ್ಟು ಕಾಯಲ್ಲಿ ಕಲಿಸ್ಬಿಡ್ತೀನಿ ಊಟಿಗೆ ಪೂಜೆ ಮಾಡ್ಬಿಟ್ಟು ಊಟಿಗೆ ಕೊಟ್ಬಿಡಕೈತದೆ ಆಮೇಲೆ ನಡೀರಿ ನೀವು ರೆಡಿಯಾಗಿ ಅವ್ವ ಹೋಗಿ ಹಾಕ್ತಿರ್ ಮನೆ ಒಂದೆರಡು ಸಿದ್ಬಿಟ್ಟು ಬನ್ನಿ ಹೋಗಿ ನಾನು ಹೆಂಗೋ ಮಾಡ್ಕೊತೀನಂತೆ ಓರ್ಸ್ತೊಡಕ್ಕೆ ಬೇಕಾದ್ರೆ ನೀವು ಬಂದ್ಮೇಲೆ ಮಾಡದ ಅಯ್ಯೋ ನಾ ಸೊಸೆ ಬಿಟ್ಟು ದೇವಸ್ಥಾನ ಓರ್ಸ್ತೊಡಕ್ಕೆ ಮಾಡ್ಕೊಂಡಾಕತ್ತದ ನಾನು ಮಹೇಶ ರಮೇಶನ್ಗೆ ಹೇಳ್ತೀನಿ ಕರ್ಕೊಂಡು ಹೋಗ್ಬಿಟ್ಟು ಅಂತ ಹೋಗು ರತ್ನಿ ಬೇರೆಯವ್ರಿಗೆ ಹೆಂಗಾರ ಒತ್ಕೊಳ್ಳಿರಂತೆ ನನ್ನ ಮಗಳಿಗೆ 5 ಹಾರ ದಪ್ಪ ಓದ್ತವ ನನ್ನ ಮಗಳಿಗೆ ಅಪ್ಪನ ಮನೆ ಅಂದ್ರೆ ಆಸೆ ಬರೋಕ್ಕಿಲ್ಲ ಅವಳು ಮತ್ತು ಅಪ್ಪನ ಮನೆ ಅಡುಗೆ ಅಂದರೆ ನನ್ನ ಮಗಳಿಗೆ ರುಚಿ ಅವಳು ಗಂಡ ಮನೆ ಬೇಕಾದಂಗೆ ಕಣ್ಣು ಬೇಕಾದಂಗದೆ ಹೂ ಮಡಿಕೊಂಡನೆ ಗಂಡ ಮಗ ಸಾಕ್ತಾನೆ ಬೇಕಾದಂಗಿದ್ರು ಹಾಳಾದಂಗೆ ಅಪ್ಪನ ಮನೆ ಕಂಡ್ರೆ ಆಸೆ ಒಂಚೂರು ಹಚ್ಚ ಕಡೆ ತಪ್ಪು ಹಾಕವ ರತ್ನಿ ನಿಮ್ಮ ಮತ್ತೆ ಕೇಳಬೇಡ ಬೇಕಾದ್ರೆ ನಿಮಗೆ ಸಣ್ಣಕ್ಕೆ ಹಾಕಳಿ ನೀವು ತಿನ್ನಕ್ಕಿಲ್ಲ ಈ ತಾರ ಹಿಡಿದ್ರಲ್ಲ ಉಂಡೆ ಸರಿ ಆಗದೆ ಅದನ್ನ ಓದ್ತವ ಅಲ್ವಾ ಸರಿ ಕಣಮ್ಮ ಸಾಕಾಗವ್ರಲ್ಲ ಅಕ್ಕಿ ತೊಳೆದು ಮಾಡಿ ಮಟ್ಟಿ ಅತ್ತಿಂದ ಇತ್ತಾಗ ಒಂದು ನೀರು ಗತಿಲ್ಲ ಒಂದಿನ ಒಂದು ಕಾಳು ಗತಿಲ್ಲ ಇತ್ತಿನ ಮಾತ್ರ ಎಲ್ಲ ಒರೆಸೋದು ಮುಂದುವರಿಯುವುದು ನೋಡ್ರಪ್ಪ ನಮ್ಮ ಮನೇಲಿ ಹಬ್ಬ ಹಿಂಗೆ ಅದೇ ಕಣ್ರಪ್ಪ ಅದೇ ಕಾಯಲು ಸಾವಿಗೆಲ್ಲ ಮಾಡಿವಿ ಮಾಡ್ಬಿಟ್ಟು ಎಡೆ ಮಾಡ್ತೀವಿ ಇನ್ನೇನು ಹಂಗೆ ಒಂದಿಷ್ಟು ಕಾಳು ಮೇಕೊಂಡಿವಿ ಒಡೆ ಮಾಡ್ಕೊತೀವಿ ಹಂಗೆ ಒಂದು ಅರ್ಧ ಕೆಜಿ ಕಡಲೆಬೇಳೆ ಬೇಯಿಸ್ಕೊತೀವಿ ಒಬ್ಬಟ್ಟು ಮಾಡ್ಕೊಂಡು ತಿನ್ಕೊಂಡು ದೇವ್ರಿಗೆ ಧೂಪ ಗಿಪ್ಪ ಹಾಕ್ತೀವಿ ಒರೆಸ್ತೊಡ್ತೀನಿ ಒಂದು ಪಡೆ ಬಾಡ್ತಂದು ಹಾಕಿದ್ರೆ ಆಯ್ತಲ್ವಾ ನಿಮ್ಮ ಮನೇಲಿ ಹೆಂಗೆ ಹಬ್ಬ ಮಾಡಿರಿ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಳ್ಳಿ ರೆಪ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಹಾಗೆಯೇ ಹಳ್ಳಿ ರೆಪ್ಟಿ ಚಾನಲ್ ಕಡೆಯಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಆ ಭಗವಂತ ನಿಮಗೆ ಒಳ್ಳೇದು ಮಾಡಲಿ ಆರೋಗ್ಯ ಆಯುಸು ಸುಖ ಸಂತೋಷ ನಿಮಗೆ ಕೊಟ್ಟು ನೆಮ್ಮದಿ ಕೊಟ್ಟು ಒಳ್ಳೇದು ಮಾಡಲಿ